ಸರ್, ನನ್ನ ಹೆಸರು ಭಾರತಿ ಕೆಜೆ ಅಂತ. ಇವ್ರು ನಮ್ಮ ತಂದೆ ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ನಾವು ಕೋನೆವಡನಪಳ್ಳಿ ನೊಣೀನಕೆರೆ ಹೋಬಳಿ ತಿಪ್ಪೂರು ತಾಲೂಕಿನವರು. ಸರ್, ನಾವು 2020-21ನೇ ಸಾಲಿನಲ್ಲಿ ದಿಗ್ವಿಜಯ ಕಾಲೇಜ್ ಅಡವನಹಳ್ಳಿ ಗೇಟ್ ಈ ಒಂದು ಕಾಲೇಜಿನಲ್ಲಿ ನಾನು B.Ed ಪದವಿಗೆ ಅಂತ ದಾಖಲಾಗ್ತೀನಿ. ಸೊ ಆ ಟೈಮ್ನಲ್ಲಿ ನನಗೆ ದಾಖಲೆ ಪರಿಶೀಲನೆಗೆ ಎಂದು ಯೂನಿವರ್ಸಿಟಿಯವರು ನಮ್ಮನ್ನ ಯಾವ್ಯಾವ ಅಂದ್ರೆ SLC, PUC ಮತ್ತೆ BA ಇಷ್ಟು ಮಾರ್ಕ್ಸ್ಗಳನ್ನ ಒರಿಜಿನಲ್ ಮಾರ್ಕ್ಸ್ಗಳು ಇಸ್ಕೊಂಡಿರ್ತಾರೆ. ಅದೇ ಟೈಮ್ನಲ್ಲಿ ನೆಕ್ಸ್ಟ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ವೇಳೆಗೆ ನಮ್ಮ ಹತ್ರ ಫೀಸನ್ನು ಕೂಡ ಕಟ್ಟಿಸ್ಕೊಂಡಿರ್ತಾರೆ. 30,000 ಕಾಲೇಜಿನ ಒಂದು ಪ್ರಾಂಶುಪಾಲರ ಬಳಿ ನಾವು ಕಟ್ಟಿರ್ತೀವಿ. ಮತ್ತೆ ಇನ್ನ 5,000 ಫೋನ್ ಪೇ ಅಂತ ಹೇಳ್ಬಿಟ್ಟು ಕಾಲೇಜಿನ ಮುಖ್ಯ ಕಾರ್ಯದರ್ಶಿಗಳಾದಂತಹ ಭರತ್ ಕುಮಾರ್ ಸರ್ ಹತ್ರನು ಕಟ್ಟಿರ್ತೀವಿ. ಸೊ ಇದಾದ ಮೇಲೆ ಸರ್ ನನಗೆ ಎಕ್ಸಾಮು ಕೂಡ ಪಾಸ್ ಆಗುತ್ತೆ. ಅದಾದ್ಮೇಲೆ ನನಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ನಾನು ಕಾಲೇಜಿಗೆ 2 ವರ್ಷಗಳ ಹೋಗೋದಕ್ಕಾಗೋದಿರಲ್ಲ. ಸೊ ಅದಾದ್ಮೇಲೆ ನಾನು ಬಂದು ಕಾಲೇಜಿನ ಹತ್ರ ನಾನು B.Ed ಫಸ್ಟ್ ಸೆಮ್ ಮಾರ್ಕ್ಸ್ಗಳನ್ನು ಮತ್ತೆ ನನ್ನ ಈಗ ಅದಕ್ಕೂ ಮುಂಚೆ ಮೂಲ ಅಂಕಪಟ್ಟಿಗಳನ್ನ ಏನು ಕೊಟ್ಟಿರ್ತೀನಿ ಅವನ್ನ ಹಿಂಪಡೆಯೋದಕ್ಕೆ ಅಂತ ನಾನು ಕೇಳ್ತೀನಿ. ಅವರು ನೀವು ಫುಲ್ಲು ಅಮೌಂಟನ್ನು ಪೇ ಮಾಡಿ ಇಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಾನು ಸರ್ ಎಷ್ಟು ಏನು ಅಂತ ಕೇಳಿದಕ್ಕೆ ನೀವು ಎಷ್ಟು ಬಿಟ್ಟಿದ್ದೀರೋ ಅಷ್ಟನ್ನು ಕೂಡ ಕೊಡಿ ಅಂತಾರೆ. ಸರ್, ನನಗೆ ಎಕ್ಸಾಮ್ ಈಗ ನಾನು ಪೇ ಮಾಡ್ತೀನಿ, ನನಗೆ ಎಕ್ಸಾಮ್ ಕೊಡಿ ಅಂತ ನಾನು ಕೇಳ್ತೀನಿ. ಎಕ್ಸಾಮ್ ಕೊಡೋದಕ್ಕೆ ಸರಿ ಆಯ್ತು, ನಾನು ಯೂನಿವರ್ಸಿಟಿ ವಿಚಾರಿಸ್ತೀನಿ, ಮುಖ್ಯ ಕಾರ್ಯದರ್ಶಿಗಳನ್ನ ವಿಚಾರಿಸ್ತೀನಿ, ಇವತ್ತು ಬನ್ನಿ ಆವತ್ತು ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಹೇಳಿ ಕಳಿಸ್ತಾ ಇದ್ರು. ಹೀಗೆ ರೀತಿ ಅಲ್ದು ನನಗೂ ಸಾಕಾಗಿ, ನನಗೂ ಕೂಡ ಒಂದು ಮಗು ಇದೆ, ಅದಕ್ಕೊಂದು ಜೀವನ ನೋಡ್ಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಆ ಕ್ಷಣಕ್ಕೆ ನಾನು ಬಿಟ್ಟು ನನ್ನ ಜೀವನಕ್ಕೆ ನೋಡ್ಕೋತೀನಿ. ಅದಾದ 1 ವರ್ಷಕ್ಕೆ ಮತ್ತೆ 2025 ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಮತ್ತೆ ಬರ್ತೀನಿ. ಬಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ನ ವಿಚಾರಿಸಿದಾಗ ಅವರು ಅವಾಗ್ಲೂ ಹೇಳೋದು ಅಷ್ಟೇ, ಫುಲ್ ಫೀಸ್ ಕೇಳ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿಗಳು, ಇವದನ್ನು ಕೊಡಿ ಆಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸರಿ, ಎಷ್ಟು ಕೊಡ್ಬೇಕು ಅಂತಾನೆ 85,000 ಕೊಡಿ ಅಂತ ಹೇಳಿದ್ರು. ಸರಿ ಆಯ್ತು, ನಾನು ಕೊಡ್ತೀನಿ, ಇಲ್ಲ ಅಂತ ಅಲ್ಲ, ನನಗೆ ಈಗ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಿ, ಎಕ್ಸಾಮ್ ಬರೆದು ನಾನು ಕೊಡ್ತೀನಿ, ಇಲ್ಲ ಅದಕ್ಕೆ SEM ವೈಸ್ ನಾನು ಕಟ್ಕೊಂಡು ಹೋಗ್ತೀನಿ ಅಂತಾನು ಹೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಸರಿ ನಾವು ಯೂನಿವರ್ಸಿಟಿ ಹತ್ರ ಹೋಗಿ ವಿಚಾರಿಸ್ಬಿಟ್ಟು ಹೇಳ್ತೀವಿ, ಜನವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ, ಬಾ ಹೋಗಿ ಅಂತೇಳಿ ಕಳಿಸ್ತಾರೆ. ನಾನು ಮತ್ತೆ ಜನವರಿ ತಿಂಗಳಲ್ಲಿ ಹೋಗಿ ವಿಸಿಟ್ ಮಾಡ್ತೀನಿ. ಅವಾಗ್ಲೂ ಏನ್ ಹೇಳ್ತಾರೆ ಅವರು, ಇಲ್ಲ ನಾವು ವಿಚಾರಿಸ್ತಾ ಇದೀವಿ, ವೆಯ್ಟ್ ಮಾಡಿ ಅಂತ 1 2 ದಿವಸ ಆಲಿಸ್ತಾರೆ. ಈ ಜನವರಿ ತಿಂಗಳಲ್ಲಿ ನಾನು ಮತ್ತೆ ಕಾಲೇಜ್ಗೆ ಭೇಟಿ ಮಾಡಿದಾಗ ಅವ್ರು ಹೇಳೋದು, ನಿಮ್ಗೆ ಎಕ್ಸಾಮ್ ಇವಾಗ ಕಟ್ಟೋದಕ್ಕೆ ಅವಕಾಶ ಇಲ್ಲಮ್ಮ, ನಿಮ್ಗೆ ಈ ಎಕ್ಸಾಮೇ ಇಲ್ಲ, B.Edಗೆ ನೀವು ಮತ್ತೆ ಜಾಯ್ನ್ ಆಗಕ್ಕಾಗದೇ ಇಲ್ಲ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ನಾನು ಮಾರ್ಕ್ಸ್ ಕಾರ್ಡ್ ಕೊಡಿ, ನಾನು ಬೇರೆ ಕಡೆ ಎಲ್ಲ ನನ್ನ ಮುಂದಿನ ವೃತ್ತಿ ಜೀವನಕ್ಕೆ ಬೇಕಾಗುತ್ತೆ, ನಾನು ನಮ್ಮ ಹತ್ರ ಇಸ್ಕೊಂಡ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಮತ್ತೆ B.Ed ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಮತ್ತೆ ನನ್ನ TC ಕೊಡಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಸರಿ ನಾವು ಈಗ ನೋಡ್ತೀವಿ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಕಡೆಯಿಂದ ನಾವು ನೋಡಿಸ್ತಾರೆ. ಅಲ್ಲಿ ನೋಡಿದ್ರೆ ಮಾರ್ಕ್ಸ್ ಕಾರ್ಡೇ ಇಲ್ಲ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 40,000 ಬೇಡಿಕೆನ ಇಟ್ಟು ಅದನ್ನ ಕೊಟ್ರೆ ನಾವು ದುಡ್ಡು ಕೊಡ್ತೀವಿ, ಏನೋ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ಎಕ್ಸಾಮೇ ಕೊಡಕ್ಕಾಗಲ್ಲ, ಅವಕಾಶನ ಇಲ್ಲ ಅಂತ ಅಂದಾಗ ನನಗೆ ನಾನು ಎಜುಕೇಟೆಡ್ ಆಗಿ ನನಗೂ ಗೊತ್ತಿರುತ್ತೆ, ಅಲ್ಪ ಸ್ವಲ್ಪ ರೂಲ್ಸ್ ಗೊತ್ತಿರುತ್ತೆ. ನಾನು ಯೂನಿವರ್ಸಿಟಿಗೆ ಹೋಗಿ ಭೇಟಿ ಮಾಡಿ, ಸರ್ ನನಗೆ ಈ ತರ ಸಮಸ್ಯೆ ಆಗಿದೆ ಅಂತ ಯೂನಿವರ್ಸಿಟಿಯವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರು ನನಗೆ ಮಾರ್ಕ್ಸ್ ಹೇಳ್ತಾರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ B.Ed ಮಾರ್ಕ್ಸ್ ಕಾರ್ಡ್ ನಂಬರು ಕೂಡ ನನಗೆ ಬರ್ಕೊಡ್ತಾರೆ. ಮತ್ತೆ ನಿಮ್ಗೊಂದು ಆಪ್ಷನ್ ಇದೆ, ಏನು ಈಗ ಫಸ್ಟ್ ಸೆಮ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡ್ಬಂದು ಯೂನಿವರ್ಸಿಟಿ ಸಬ್ಮಿಟ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ಮತ್ತೆ ರೀಜಾಯ್ನ್ ಆಗ್ಬೇಕು. ಅದಕ್ಕೆ ಈ ಫೆಬ್ರವರಿ 28ಗೆ ಲಾಸ್ಟ್ ಡೇಟ್ ಇದೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಕೊಡಲ್ಲ ಅಂತಾನು ಕೂಡ ಕೇಳ್ತಾರೆ. ಅದಾದ್ಮೇಲೆ ನಾನು ಡಯಟ್ ಆಫೀಸರ್ಗೂ ಹೋಗಿ ಡಯಟ್ ಪ್ರಿನ್ಸಿಪಲ್ ಕೂಡ ಅವರು ಹೇಳ್ತಾರೆ. ಅವರು ಒಳ್ಳೆ ರೀತಿನಲ್ಲೇ ಅವರಿಗೆ ಮುಖ್ಯ ಕಾರ್ಯದರ್ಶಿಗಳಾದ ಭರತ್ವರ್ಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಆಯ್ತು ನೋಡ್ತೀವಿ ಕೊಡ್ತೀವಿ ಇಲ್ಲ ಅಂತ ಹಿಂಗ್ ಹೇಳಿ ಕಳಿಸ್ತಾರೆ. ನಾನು ಫೋನ್ ರಿಸೀವ್ ಮಾಡಿದ್ರೆ ಫೋನು ಕೂಡ ರಿಸೀವ್ ಮಾಡಿಲ್ಲ. ಅವ್ರು ಸರ್ ಹೇಳಿದ್ರು ಈಕೆದು ಫೋನ್ ರಿಸೀವ್ ಮಾಡಿ ಅಂತ ಹೇಳಿದ್ರು, ರಿಸೀವ್ ಕೂಡ ಮಾಡ್ಲಿಲ್ಲ. ಅದಾದ್ಮೇಲೆ ನಾನು ಪ್ರಾಂಶುಪಾಲರಿಗೆ ಮತ್ತೆ ಫೋನ್ ಮಾಡಿ, ಮೇಡಮ್ ಕೊಡಕ್ ಹೇಳಿದಾರಲ್ಲ ಕೊಡಿ ಅಂತ ಹೇಳಿ, ಇಲ್ಲಮ್ಮ ಫುಲ್ ಫೀಸ್ ಕಟ್ಟೋರ್ಗೂ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಮೇಡಮ್ 45,000 ಹೇಳಿದ್ರಲ್ಲ, ಇವಾಗ ಮತ್ತೆ ಎಷ್ಟು ಕಟ್ಬೇಕಾಗ, ನಾನು 85,000 ಕೇಳ್ತಿದ್ದಾರೆ ಕಣಮ್ಮ ಅಂತ ಹೇಳ್ತಾರೆ. ಅಂದ್ರೆ ಸ್ಟಾರ್ಟಿಂಗು 45,000 ಕೊಟ್ಟಿದ್ರೆ ಇಷ್ಟಿತ್ತು ಮಾರ್ಕ್ಸ್ ಕಾರ್ಡ್ ಇತ್ತು ಕೊಡ್ತೇನೆ ಅಂತ ಹೇಳಿದ್ರು. ನಾನು ಯಾವಾಗ ಡಯಟ್ ಪ್ರಿನ್ಸಿಪಾಲ್ ಕಡೆಯಿಂದ ನಾನು ಫೋನ್ ಮಾಡ್ತಿದ್ರೆ ಅದಾದ್ಮೇಲೆ ಮತ್ತೆ 85,000 ಕೇಳ್ತಿದ್ದಾರೆ. ಆ ನಡುವೆ ಅವ್ರ ಕಾಲೇಜಲ್ಲಿ ಇಲ್ಲ ಅಂದವರು ಮತ್ತೆ ಡಯಟ್ ಪ್ರಿನ್ಸಿಪಲ್ ಫೋನ್ ಮಾಡಿ ಹೇಳಿದ್ಮೇಲೆ 85,000 ಕೊಟ್ರೆ ಇದೆ ಅಂತ ಹೇಳ್ತಿದ್ದಾರೆ.